ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರು ಸರ್ಫ್ ಹಾಕಿ ಡೆಟಾಲ್ ಹಾಕಿ ತೊಳೆದ್ರೂ ಕೂಡ ಅವರ ಕಂತ್ರಿ ಬುದ್ಧಿ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ಮೊನ್ನೆ ನಡೆದಂಥ ಕ್ಯಾಬಿನೆಟ್ಟಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕೇಂದ್ರ ಸಚಿವರ ಕಾರ್ಯವನ್ನು ಗಾಜುಗಳನ್ನು ಹೊಡೆದಾಕಿರುವಂಥದ್ದು, ಅಲ್ಲಿನ ಪಬ್ಲಿಕ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದರ್ಗಾ ಹೆಸರಲ್ಲಿ ಕೋಮು ಗಲಭೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳ ಕೇಸನ್ನು ವಾಪಸ್ ತೆಗೆದಿರುವಂಥದ್ದು, ಕ್ರಿಮಿನಲ್ ಕೇಸ್ಗಳು, ಇದು ಅಕ್ಷಮ್ಯ ಅಪರಾಧ. ಹಿಂದೆ ಹಾಸನದಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಅವರ ಕೇಸ್ಗಳಿತ್ತು. ಸುಮಾರು 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸಿತ್ತು. ಆ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರಿ. ಮತ್ತೆ ಅವರು ಏನು ಮಾಡಿದ್ರು, ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ರು ಮಂಗಳೂರಲ್ಲಿ. ಅಂದರೆ ಈ ಥರದ ವ್ಯಕ್ತಿಗಳನ್ನು ವಾಪಸ್ ತೆಗೆಯೋ ಮುಖಾಂತರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗಬೇಕು, ಕೆಲಸ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಓದ್ ತೊಗೊಂಡಿರ್ತಾರೆ ಅವರು. ಆದರೆ ಈ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಮಾಡ್ತಾ ಇರುವಂಥದ್ದು ಈ ಸಂವಿಧಾನದ ವಿರೋಧಿ. ಏನು ಓದ್ ತೊಗೊಂಡಿದ್ದಾರೆ ಸಂವಿಧಾನದ ಹೆಸರಲ್ಲಿ, ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೋಟ್ ಹಾಕಿದ್ರೆ ಸಾಕು, ನೀವು ಭಯೋತ್ಪಾದನಾ ಚಟುವಟಿಕೆನ ಮಾಡಿ, ಪೊಲೀಸರನ್ನು ಹೊಡೀರಿ, ಯಾರನ್ನ ಹೊಡೀರಿ, ನಾವು ನಿಮ್ಮ ಪರವಾಗಿರ್ತೀರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ. ಈಗಾಗಲೇ ನಾವು BJP ಇದನ್ನು ವಿರೋಧ ಮಾಡಿದ್ದೀರಿ. ಈ ಥರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ಅಪಾಯ ಬರುತ್ತದೆ. ಯಾವ ರೀತಿ ಈಗ ಬಾಂಗ್ಲಾದೇಶದವರು ಭಾರತದೊಳಗೆ ನುಸುಳಿ ಇಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಮತ್ತು ದೇಶ ದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಅದೇ ರೀತಿ ಚಟುವಟಿಕೆ ಅಂತ ಅನಿಸುತ್ತೆ. ಅದರಿಂದ ಸರ್ಕಾರ ಕೂಡಲೇ ಈ ಆದೇಶವನ್ನು ವಾಪಸ್ ಪಡಿಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀವಿ. ಹಿಜಾಬ್ ತೆಗೆದಿರೋದು ಕೂಡ ಮತ್ತೆ ಅದಕ್ಕೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಮತ್ತೆ ಮುಸ್ಲಿಮರ ಓಲೈಕೆ. ದಾವಣಗೆರೆಯಲ್ಲಿ ಏನಾಯಿತು, ಮುಸ್ಲಿಮರು ವಿರೋಧ ಆಗಿದ್ದಾರೆ ಅಂಥೇಳಿ ಈಗ 800 ಕೋಟಿ ಅನುದಾನ, ಹಿಜಾಬ್ ವಾಪಸ್ ಪಡೆದಿರೋದು. ಕಲಬುರ್ಗಿ ತಾನೆ, ಕಲಬುರ್ಗಿ ಘಟನೆ ಕೇಸ್ ವಾಪಸ್ ತೆಗೆದಿರೋದು. ಒಂದರಿಂದ ಒಂದು ಬಂಪರ್ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆ. ಅಂದರೆ ಕ್ರಿಮಿನಲ್ ಕೇಸ್ ಇದ್ದರೂ ವಾಪಸ್ ತೆಗಿತಾರೆ. ರೈತರ ತೆಗೆದಿದ್ದಾರೆ, ನಮ್ಮದೇನು ವಿರೋಧ ಇಲ್ಲ. ಅವ್ರು ಯಾರಿಗೂ ಹೋರಾಟ ಮಾಡಿದ್ರು? ಜನಗಳಿಗೋಸ್ಕರ ಹೋರಾಟ ಮಾಡಿದ್ರು. ಕನ್ನಡ ಚಳುವಳಿ ತೆಗೆದಿದ್ದಾರೆ, ಅವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ರು. ಇವ್ರು ಯಾರಿಗೂ ಹೋರಾಟ ಮಾಡಿದ್ದಾರೆ? ಯಾರ ಪರವಾಗಿ ಹೋರಾಟ ಮಾಡಿದ್ದಾರೆ ಇವರು? ಕೋಮು ಗಲಭೆಯನ್ನು ಮಾಡೋವಂಥದ್ದಕ್ಕೆ ಪ್ರಚೋದನೆ ಕೊಡುವಂಥವ್ರು, ಕಲ್ತೂರಾಟ ಮಾಡೋರು, ಪೊಲೀಸವ್ರು ನೋಡಿಯೋರು ಈ ಥರ ಮಾಡಿದ್ರೆ ಇದು ರಾಜ್ಯದ ಬಹುಸಂಖ್ಯಾತರಿಗೆ ದ್ರೋಹ ಬಗ್ದಂಗೆ. ಓಕೆನಾ? ಅದು ಬಿಟ್ಬಿಡಪ್ಪ, ಇದಾಯ್ತು. ಇದು ಓಕೆನಾ? ಓಕೆನಾ ಅಂದೆ, ಇದು ಮುಗೀತಾ? ಆನೇಕಲ್ಲಲ್ಲಿ ಒಂದು ಸ್ಟೇಡಿಯಂ ಮಾಡೋಕ್ಕೆ ಹೊರಟಿದ್ದಾರೆ. ಅದು ರೈತರ ವಿರೋಧದ ನಡುವೆ, ಪರಿಸರವಾದಿಗಳ ವಿರೋಧದ ನಡುವೆ. ಈಗಾಗಲೇ ಬೆಂಗಳೂರಲ್ಲಿರುವ ಕ್ರಿಕೆಟ್ ಸ್ಟೇಡಿಯಮ್ಮೇ ವರ್ಷಕ್ಕೆ 4 ಸರಿ ಬಾಗಿಲು ತೆಗಿತೈತೆ. 365 ದಿನದಲ್ಲಿ 360 ದಿನ ಬಾಗಿಲು ಮುಚ್ಕೊಂಡಿರ್ತದೆ. ಇನ್ನು 5 ದಿನ ಮಾತ್ರ ಮ್ಯಾಚ್ಗಳು ನಡೆಯುವಂಥದ್ದು. ಮತ್ತೊಂದು ಸ್ಟೇಡಿಯಂ ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ? ಒಳ್ಳೆ ಕಮಿಷನ್ ಬರ್ತಾಯಿದೆ ಅಂತ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲೇನಾದರೂ ಜಮೀನುಗಳು ಇಟ್ಕೊಂಡಿದ್ದೀರಾ ನೀವು ಯಾರಾದರೂ? ಆ ಗ್ರೌಂಡ್ ಸುತ್ತು ಏನಾನ ಜಮೀನುಗಳು ಯಾರ್ಯಾರು ಪರ್ಚೇಸ್ ಮಾಡಿದಾರೋ ಅವ್ರದ್ದು ಲೆಕ್ಕ ಕೊಡಬೇಕು.
ಅದು ಸುತ್ತೂ ಇರೋ ಜಮೀನು ಯಾರ್ಯಾರು ತೆಗೆದಿದ್ದಾರೆ, ಎಷ್ಟೆಷ್ಟು ಎಕರೆಗಳಿದೆ, ಅದರ ಬೆಲೆ ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದೀರಾ. ಯಾರು ಕೇಳಿದ್ರು? ಆನೆಕಲ್ಲಿನ ಯಾರಾದರೂ ಬಂದು ಒಬ್ಬ ಸ್ಪೋರ್ಟ್ಸ್ಮನ್, ಯಾರಾದರೂ ಸ್ಪೋರ್ಟ್ಸ್ಮನ್ ಬಂದು, ಕ್ರಿಕೆಟ್ ಆಟಗಾರ ಬಂದು ಇಲ್ಲಿ ಆನೆಕಲ್ಲಲ್ಲಿ ಮಾಡಿ ಅಂತ ಏನಾನ ಕೇಳಿದ್ರಾ? ಕೇಳಿಲ್ಲ. ನೀವು ಏಕಾಏಕಿ ಮಾಡಿದ್ದೀರಾ ಅಂದರೆ ಇದು ದುಡ್ಡು ಹೊಡೆಯೋ ಸ್ಕೀಮು, ರೈತ ವಿರೋಧಿ ಸ್ಕೀಮು. ಇದು ನೀವು ದುಡ್ಡು ಮಾಡೋಕ್ಕೆ ಮಾಡಿರೋ ಸ್ಕೀಮ್ ಅಷ್ಟೇ. ಇದರಿಂದ ಕ್ರೀಡಾಪಟುಗಳಿಗೆ ಏನು ಉಪಯೋಗ ಆಗಲ್ಲ. ನಾವು ಕ್ರಿಕೆಟ್ ಸ್ಟೇಡಿಯಂ ಏನಿದೆ ಬೆಂಗಳೂರಲ್ಲಿ, ಅದನ್ನು ಸ್ಯಾಂಕ್ಷನ್ ಮಾಡಿದಾಗ ಅದಕ್ಕೆ ಅನುಮತಿ ಕೊಟ್ಟಿರೋದು ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಟ್ರೈನಿಂಗ್ ಕೊಡಬೇಕು, ಹೊಸ ಹೊಸ ಆಟಗಾರರಿಗೆ ಉತ್ತೇಜನ ಕೊಡಬೇಕು ಅಂತ ಮಾಡಿದ್ದು. ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ಕ್ರಿಕೆಟ್ ಕಲಿಯೋಂಥವ್ರಿಗೆ ಎಂಟ್ರಿನೇ ಇಲ್ಲ. ಅಲ್ಲಿ ಕ್ರಿಕೆಟ್ ಕಲಿಯೋರಿಗೆ ಎಂಟ್ರಿ ಇಲ್ಲ. ಓನ್ಲಿ IPL ದುಡ್ಡು ಬರೋದು, ಕೋಟಿ ಕೋಟಿ ದುಡ್ಡು ಬರೋವಂಥ ಸ್ಕೀಮ್ಗಳಿಗೆ ಮಾತ್ರ ಅವಕಾಶ ಇದೆ ಅಷ್ಟೆ. ಓಕೆ. ಬಿಡದಿ ಟೌನ್ಶಿಪ್ಪು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥದ್ದು. ನಾನು ರಾಜ್ಯದ ಜನತೆಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಆನೆಕಲ್ಗೂ ಹೋಗಿದ್ದೆ. ಎಲ್ಲಿ ಅವರು ಸ್ಟೇಡಿಯಂ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ನಾನು ಹೋಗಿ ಬಂದಿದ್ದೀನಿ. ನೆನ್ನೆ ಅಲ್ಲಿ 1996ನೇ ಇಸ್ವಿಯಲ್ಲಿ ಈ ಲೇಔಟ್ ಮಾಡಿರೋದು. ಯಾವುದು? ಆನೆಕಲ್ದು ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಮನೆ ತೋರಿಸ್ಬಿಟ್ರಿ. ಒಂದು 10 ಮನೆ ತೋರಿಸ್ಬಿಟ್ರಿ. ಮನೆಯೇ ಕಟ್ಟಿಲ್ಲ ಯಾರು. 99% ಯಾರು ಮನೆಯೇ ಕಟ್ಟಿಲ್ಲ. 96ನೇ ಇಸ್ವಿ, ಎಷ್ಟು ವರ್ಷ ಆಯಿತು? 20 ವರ್ಷ ಮೇಲಾಯಿತು. 20 ವರ್ಷ ಆದರೂ ಕೂಡ ಯಾರು ಮನೆಯೇ ಕಟ್ಟಿಲ್ಲ. ಸೈಟ್ಗಳು ಖಾಲಿ ಎಲ್ಲ. 30 ವರ್ಷ 30 ವರ್ಷ ಆಗೈತೆ. ಎಲ್ಲ ಮಾರಾಟ ಅಂದರೆ ಸೈಟ್ಗಳನ್ನು ಲಾಭಕ್ಕೆ ಮಾರಾಟ ಮಾಡ್ಕೊಳಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ. ನಾವು BDA ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, ಯಾರು ಕೊಡೋದು? ಯಾರು ಮನೆ ಕಟ್ಕೊಳಕ್ಕೆ ಜಾಗ ಇಲ್ಲ, ಮನೆ ಕಟ್ಟಲಿ ಅಂತ ಕೊಡೋದು ಅವ್ರಿಗೆ, ಸೇಲ್ ಮಾಡ್ಕೊಳೋರಿಗಲ್ಲ. ಈಗ ಎಂಟೈರ್ ಸೂರ್ಯ ಸಿಟಿ 95% 20-30 ವರ್ಷ ಆದರೂ ಯಾರು ಮನೆ ಕಟ್ಟಿಲ್ಲ. ಈಗ ನೀವು ಬಿಡದಿ ಮಾಡೋಕ್ಕೆ ಹೋಗಿದ್ದೀರಾ? ಯಾರು ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ? ಹೇಳಿ. ಅದು ರಿಯಲ್ ಎಸ್ಟೇಟೇ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ DK ಶಿವಕುಮಾರ್ ಅಂದರೆ, ಅಲ್ಲಿ ಚಿನ್ನದ ಗಣಿ ಇದೆ. ಚಿನ್ನದ ಗಣಿ ಇದೆ. 3000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3000 ಎಕರೆ ಅಂದರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದರೆ ಹಾಲು ಸಿಗ್ತೈತೆ. ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಸಾವಿರ ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥ ಒಂದು ಕೆಲಸ. ಇದು ಕೂಡಲೇ ರದ್ದಾಗಬೇಕು. ನಾವು ಈಗಾಗಲೇ ಹೇಳಿದ್ದೀರಿ, ನಮ್ಮ ಸರ್ಕಾರ ಆ ಯೋಜನೆಯನ್ನು ಕೈ ಬಿಟ್ಟಿದ್ದೀರಿ ಅಂತ. ನಾವು BJP ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಕೈ ಬಿಟ್ಟಿದ್ದೀರಿ ಅಂತ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಇವರು ಕೂಡ ನಾವು ಕೈ ಬಿಟ್ಟಿದ್ದೀರಿ ಅಂತ ಘೋಷಣೆ ಮಾಡಲಿ. ಇವರೇನು ಡಿನೋಟಿಫಿಕೇಷನ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ನೋಡೋಣ ಆಮೇಲೆ. ಫಸ್ಟು ಕೈ ಬಿಟ್ಟಿದ್ದೀರಿ ಅಂತ ಅನೌನ್ಸ್ ಮಾಡಿ. ಇಲ್ಲ ಅಂದರೆ ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಡಿಪಾಸಿಟ್ 20 ಸೀಟು ಗೆಲ್ಲಲ್ಲ. ಕರ್ನಾಟಕದಲ್ಲಿ 20 ಸೀಟನ್ನು ಗೆಲ್ಲಲ್ಲ. ಆ ಪರಿಸ್ಥಿತಿ ಬಂದಿದೆ. ಅದೆಲ್ಲ ಪ್ರಾಯೋಜಿತ. ಅದರಲ್ಲಿ DK ಶಿವಕುಮಾರ್ ಎಕ್ಸ್ಪರ್ಟ್ ಅವರು. ಅವರೇ ಎಲ್ಲ ಪಂಚೆ ಉಡಿಸಿ ಹಸಿರು ಶಾಲೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಕರ್ಕೊಂಬಂದು ನಿಲ್ಲಿಸಿರ್ತಾರೆ ಅವರು. ಯಾರು ಬೆಂಗಳೂರಿಂದ ಹೋಗಿ ಅಲ್ಲಿ ಮಾರಾಟಕ್ಕೋಸ್ಕರ ಜಮೀನು ತಗೊಂಡಿದ್ರು ಅವರು ಬಂದಿರೋದು. ಒರಿಜಿನಲ್ ರೈತರಲ್ಲ, ಅಲ್ಲಿರೋ ರೈತರು ಅಲ್ಲೇ ಧರಣಿ ಕೂತಿದ್ದಾರೆ ಅಷ್ಟೇ. ಅವ್ರ್ಯಾರೂ ಬಂದಿಲ್ಲ. ಇದು ಮತ್ತೊಂದು ರಿಯಲ್ ಎಸ್ಟೇಟ್ ಅಷ್ಟೇ. ಈ ಖಾಲಿ ಈಗ ಬೆಂಗಳೂರಲ್ಲಿ ಎಲ್ಲ ಸೊಸೈಟಿಗಳು, BDA, ಹೌಸಿಂಗ್ ಬೋರ್ಡ್ ಮಾರಿರೋದೇ ಸುಮಾರು 10 ಲಕ್ಷ ಸೈಟ್ ಖಾಲಿ ಇದೆ. 7 ಲಕ್ಷ ಫ್ಲ್ಯಾಟ್ ಖಾಲಿ ಇದೆ ಬೆಂಗಳೂರಲ್ಲಿ.
ಇಷ್ಟು ತುಂಬಲಿ ಫಸ್ಟು. ಇದೇ ತುಂಬಿಲ್ಲ. ಈಗ ಅಲ್ಲಿ ಬಿಡದಿಯಲ್ಲಿ ಹೋಗಿ ಏನು ಮಾಡ್ತೀರಾ? ಅಲ್ಲೊಂದು 30,000 20,000 ಸೈಟ್ ಮಾಡಿಬಿಟ್ಟು ಅದು ಹಂಗೆ ಖಾಲಿ ರಿಯಲ್ ಎಸ್ಟೇಟ್ ಅಷ್ಟೇ. ಅಂದರೆ ಇವಾಗ ಬೆಳೆ ಬೆಳೀತಾ ಇದ್ದಾರೆ, ಬೆಳೆ ಬೆಳಿಬಾರ್ದು ಅಷ್ಟೇ. ಈಗ ಸೂರ್ಯ ಸಿಟಿಯಲ್ಲೆಲ್ಲ ಯಾರು ಬೆಳೆ ಬೆಳೆಯೋಂಗಿಲ್ಲ. 30 ವರ್ಷ ಆಯಿತು. 30 ವರ್ಷದಿಂದ ಎಷ್ಟು ಬೆಳೆ ಬೆಳೀತಾ ಇದ್ರು? ನಾಶ ಆಗೋಯ್ತು. ಅದರಿಂದ ಸರ್ಕಾರ ಲೇಔಟ್ ಮಾಡಬೇಕಾದ್ರೆ ಇವಾಗ ಕಟ್ಟಿರೋಂಥ ಎಷ್ಟು ಫ್ಲ್ಯಾಟ್ಗಳು ಖಾಲಿ ಇದೆ, ಎಷ್ಟು ಸರ್ಕಾರ ಮತ್ತು ಪ್ರೈವೇಟ್ ಸೊಸೈಟಿಗಳು ಮಾಡಿರೋಂಥ ಸೈಟ್ಗಳು ಖಾಲಿ ಇದೆ, ಅವಶ್ಯಕತೆ ಇದೆಯಾ, ಅದನ್ನು ಸರ್ವೆ ಮಾಡಿ ಲೇಔಟ್ಗಳು ಮಾಡಬೇಕು. ಅದು ಬಿಟ್ಬಿಟ್ಟು ರಿಯಲ್ ಎಸ್ಟೇಟು ದುಡ್ಡು ಸಿಗುತ್ತೆ, ಟೆಂಡರ್ ಕರೆದು ಮಣ್ಣು ಎತ್ತಾಕೋಕ್ಕೆ, ಮೋರಿ ಮಾಡೋಕ್ಕೆ, ದುಡ್ಡು ಹೊಡಿಯೋಕ್ಕೆ ಮಾಡ್ತಾ ಇರೋವಂಥ ಒಂದು ಸ್ಕೀಮ್ ಅಷ್ಟೇ ಇದು. ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಇದೆ. ಎಲ್ಲಾಗಲಿ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಎಲ್ಲೇ ನೀವು ಹೋದ್ರೂ ಕೂಡ ಎಲ್ಲ ಕಡೆ ಈಗ ನಕಲಿ ದಾಖಲೆಗಳ ಜಮೀನುಗಳನ್ನು ಲೇಔಟ್ ಮಾಡೋವಂಥದ್ದು, ಮಾರಾಟ ಮಾಡೋದು ದಿನನಿತ್ಯ ದಂಧೆ ಆಗ್ಬಿಟ್ಟಿದೆ. ಈ ಸರ್ಕಾರ ಅವ್ರಿಗೆ ಅರ್ಥ ಆಗಿದೆ, ಇನ್ನು 2 ವರ್ಷ ಆದಮೇಲೆ ನಾವು ಬರಲ್ಲ, ಗ್ಯಾರಂಟಿ ಮನೆಗೆ ಹೋಗಬೇಕಾದ್ರೆ ನಾವು ಬಿರಿ ಕೈಯಲ್ಲಿ ಹೋಗಬಾರ್ದು, ಬುತ್ತಿ ಕಟ್ಕೊಂಡು ಹೋಗ್ಬೇಕು. ನಾವು ಬುತ್ತಿ ಕಟ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೂ ಒಂದು 5-10 ವರ್ಷಕ್ಕೆ ಆಗೋಷ್ಟು ಬುತ್ತಿ ಕಟ್ಕೊಂಡು ಹೋಗಬೇಕು. ಆ ಬುತ್ತಿ ಕಟ್ಕೊಂಡು ಹೋಗೋಕ್ಕೆ ಲೂಟಿ ಹೊಡೆಯೋ ಸರ್ಕಾರ ಇದೆ. ನಿನ್ನೆ ರಾಜ್ಯಸಭೆ ಚುನಾವಣೆಗೆ ದಿನಾಂಕ ನಿಗದಿಯಾಗಿತ್ತು. ಇಲ್ಲಿ ಒಂದು ಸ್ಥಾನ ಬಿಜೆಪಿಗೆ ಸಿಗುತ್ತೆ, ಸಂಖ್ಯಾಬಲದ ಆಧಾರದಲ್ಲಿ ನಿಮ್ಗೆ ಸಿಗುತ್ತೆ. ಆದರೆ JDSನವರು ಕೇಳ್ತಾ ಇದ್ದಾರೆ, ದೇವೇಗೌಡರಿಗೆ ರಾಜ್ಯ ಬಿಜೆಪಿ ವಿರೋಧ ಮಾಡ್ತಾ ಇದೆಯಾ? ನಾವು ಯಾರಿಗೂ ವಿರೋಧಿಗಳಲ್ಲ, ಯಾರಿಗೂ ನಮ್ಮದೇನು ಬೆಂಬಲ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಮ್ಮದು ಬೆಂಬಲ. ನಮಗೆ ರಾಜ್ಯಸಭಾ ಒಂದು ಸ್ಥಾನ ಅವಕಾಶ ಇದೆ. ಅದನ್ನು ಯಾರು ಕೊಡಬೇಕು ಅಂತೇಳಿ ನಮ್ಮ ಕೋರ್ ಕಮಿಟಿ, ರಾಜ್ಯದ ಕೋರ್ ಕಮಿಟಿ ಇದೆ. ಅದೇ ರೀತಿ ಡೆಲ್ಲಿಯ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಇದು ರಾಜಕೀಯವಾಗಿ ನಾವು ಯಾವ ನಡೆಯನ್ನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಗೊಂದಲ ಏನೂ ಇಲ್ಲ. ನಮ್ಮನ್ನು ಯಾರೂ ಬಂದು ಕೇಳಿಲ್ಲ, ಯಾರೂ ನಮ್ಮನ್ನೇನು ಕೇಳಿಲ್ಲ, ನಾವು ಯಾರನ್ನೂ ಕೇಳಿಲ್ಲ. ನಾವು ನಮ್ಮ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಅವ್ರು ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರಿಗೆ ನಾವೆಲ್ಲರೂ ಕೂಡ ವೋಟ್ ಹಾಕಿ ಗೆಲ್ಲಿಸ್ತೀರಿ. ಪಾರ್ಟಿಗೆ ಒಳ್ಳೇದಾಗಬೇಕು ಅಷ್ಟೇ. ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ರಾಜ್ಯದ ನಾಯಕತ್ವದ ಜೊತೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಎರಡನೇ ಅಭ್ಯರ್ಥಿ ಏನಾದರೂ ಹಾಕುವಂಥ ಸಾಧ್ಯತೆ ಇದೆ? ಯಾಕಂದರೆ ಹೆಚ್ಚುವರಿ ವೋಟ್ಗಳು ಉಳಿಯೋದ್ರಿಂದ ಎನ್ಡಿಎ ಯಾವುದಕ್ಕೆ ಇಲ್ಲಪ್ಪ, ಒಂದೇ ಬರೋದು. ಪೆಟ್ರೋಲ್ ಡೀಸೆಲ್ ವಿಚಾರವಾಗಿ ಕೇಳಿ, 3 ಬಾರಿ ಹೆಚ್ಚಳ ಆಗಿದೆ. ಸೊ ರಾಜ್ಯ ಸರ್ಕಾರವೂ ಕೂಡ ತನ್ನ ತೆರಿಗೆಯನ್ನು ಕಡಿಮೆ ಮಾಡಲಿ ಅಂತ ಜನರ ಒಂದಷ್ಟು ಒತ್ತಾಯ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಬರಲ್ಲ, ಅವ್ರಿಗೆ ತೆರಿಗೆ ಬರಲ್ಲ. ಒಂದು ನಯಾ ಪೈಸನೂ ಕೂಡ ಈ ಏರಿಕೆಯಿಂದ ಕೇಂದ್ರ ಸರ್ಕಾರದ ಖಜಾನೆಗೆ ಯಾವುದೇ ರೀತಿ ತೆರಿಗೆ ಬರಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಇದರಿಂದ ನನಗಿರೋಂಥ ಮಾಹಿತಿ ಪ್ರಕಾರ 6,000ದಿಂದ 7,000 ಕೋಟಿ ವರ್ಷಕ್ಕೆ ಆದಾಯ ಬರುತ್ತೆ. ಅಂಕಿಅಂಶದ ಪ್ರಕಾರ ನನಗನ್ಸೋ ಪ್ರಕಾರ 1 ಲೀಟ್ರಿಗೆ ₹1.60 ಏನೋ ಜಾಸ್ತಿ ಸಿಗ್ಬೋದು ಅಂತ ನನಗಿರೋವಂಥ ಮಾಹಿತಿ. ಅದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಜನಗಳ ಬಗ್ಗೆ ಗೌರವ ಇದ್ದರೆ, ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ದರೆ, ನಮ್ಗೆ ನೋಡಪ್ಪ ಈ 6,000 ಕೋಟಿ ಬರ್ತಾ ಇದೆ, ನಾವು ಬಿಡೋಕ್ಕೆ ತಯಾರಿದ್ದೀರಿ ಅನ್ನೋ ಮಾತನ್ನು ಹೇಳಿದ್ರೆ ಅವರು ಜನರ ಪರ ಅಂತ ಹೇಳ್ತಾರೆ. ಇಲ್ಲಾಂದರೆ ಕೇಂದ್ರ ಸರ್ಕಾರ ರೈಸ್ ಮಾಡಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಬರುತ್ತೆ ಇದರಿಂದ? ಹಣ ಏನು ಬರಲ್ಲ. ಆಯಿಲ್ ಕಂಪನಿ ರೈಸ್ ಮಾಡಿ, ಆಯಿಲ್ ಕಂಪನಿಯವರು ರೈಸ್ ಮಾಡಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದ ನಮ್ಮ ಸಿಂಗಾಪುರ ಪ್ರಧಾನಿನೂ ಹೇಳಿದ್ದಾರೆ, ಮುಂದಿನ 2-3 ವರ್ಷ ಇಡೀ ದೇಶ ನಾವು
ತ್ಯಾಗವನ್ನು ಮಾಡಬೇಕು ಅಂತ ಸಿಂಗಪುರ ಪ್ರಧಾನಿ ಆ ದೇಶಕ್ಕೆ ಕೊಟ್ಟಿದ್ದಾರೆ. ಎಲ್ಲ ದೇಶದವರು ಕೊಡ್ತಾ ಇದ್ದಾರೆ. ಯಾಕಂದರೆ ಇದು ನಡೆಯುವಂಥ ಯುದ್ಧ ನಿಲ್ತಾನೇ ಇಲ್ಲ. ಇವತ್ತು ನಿಲ್ಲುತ್ತೆ, ನಾಳೆ ಶುರುವಾಗುತ್ತೆ, ನಾಳೆ ನಿಲ್ಲುತ್ತೆ, ಇವತ್ತು ಶುರುವಾಗ್ತದೆ. ಅದರಿಂದ ಇವತ್ತು ಖ್ಯಾತ ಚಿತ್ರನಟ ಕಮಲ್ ಹಾಸನ್, ಡಿ ಎಮ್ ಕೆಯ ನೇತಾರ, ಖ್ಯಾತ ಚಲನಚಿತ್ರ, ಅವರೇ ಹೇಳಿದ್ದಾರೆ, ನಾವು ದೇಶದ ಕಷ್ಟ ಕಾಲದಲ್ಲಿ ಹಿಂದೆ ನೆಹರು ಇದ್ದಾಗ ನಾವು ಸಹಾಯ ಮಾಡಿದ್ರಿ ಜನ ಎಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ನಾವು ಮಾಡಿದಿರಿ, ಮನಮೋಹನ್ ಸಿಂಗ್ ಇದ್ದಾಗ ನಾವು ಈ ರೀತಿಯ ಕಷ್ಟ ಸಂದರ್ಭದಲ್ಲಿ ದೇಶದ ಜನ ನಮ್ಮ ಕರ್ತವ್ಯ ಅಂತ ಮಾಡಿ ಅಂತೇಳಿ ಡಿ ಎಮ್ ಕೆ ಹೇಳಿದೆ. ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ಆ ಬುದ್ಧಿ ಬಂದಿಲ್ಲಲ್ಲ. ಡಿ ಎಮ್ ಕೆಗೆ ಬುದ್ಧಿ ಬಂದಿದೆ. ಇಷ್ಟು ದಿನ ಟೀಕೆ ಮಾಡ್ತಾ ಇದ್ದಂಥ ಡಿ ಎಮ್ ಕೆಗೆ ಬುದ್ಧಿ ಬಂದಿದೆ. ಇಲ್ಲಿರೋ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದರೆ ಇವರು ಯಾರ ಪರ ಇದ್ದಾರೆ? ರಾಜ್ಯದ ಜನತೆ ಪರ ಇದ್ದಾರಾ, ಕಾಂಗ್ರೆಸ್ ಪಾರ್ಟಿ ಪರ ಇದ್ದಾರಾ ಅನ್ನೋದು ಸ್ಪಷ್ಟ ಆಗಲಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ಬರ್ತಾ ಇರೋವಂಥ ತೆರಿಗೆ ಹಣ ವಾಪಸ್ ಜನಗಳಿಗೆ ಕೊಡಿ. ಈ ವರ್ಷ 6,000 ಕೋಟಿಯಷ್ಟು ಬರ್ತದೆ, ವಾಪಸ್ ಕೊಡಿ. ಅದನ್ನು ತೆರಿಗೆಯನ್ನು ಕಟ್ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಆ ಒಂದು ವಿನಾಯಿತಿಯನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಸಲ್ ಮಾಡ್ತಿದೆ ಸರ್. ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಯಾರೋ ತಲೆ ಕೆಟ್ಟವ್ರು ಹಂಗೆ ಮಾಡ್ಬೋದು ಅಷ್ಟೇ. ಅವ್ನು ಮಾಡ್ತಾ ಇರೋನೇ ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯ ಅವನು ಪ್ರಚಾರ ಸಮಿತಿಯ ಅಧ್ಯಕ್ಷ. ಅವನು ಈಗ ಇಲ್ಲಿ ಮಾಡಿದ್ರೆ ಏನಾನ ಹಿಡಿದು ಒಳಗಾಗ್ತಾರೆ ಅಂದ್ಬಿಟ್ಟು ಅಮೇರಿಕಾಗೆ ಹೋಗಿ ಅಲ್ಲಿಂದ ಮಾಡ್ತಾ ಇದ್ದಾನೆ. ಕಾಕ್ರೋಚ್ ಪಾರ್ಟಿ ವಿಚಾರವಾಗಿ ನಾವು ಮಾತಾಡಿಲ್ಲ, ನ್ಯಾಯಾಂಗದ ಮುಖ್ಯಸ್ಥರು ಮಾತಾಡಿರೋದು. ನ್ಯಾಯಾಂಗ, ಇಡೀ ದೇಶ ನ್ಯಾಯಾಂಗದ ಬಗ್ಗೆ ಗೌರವ ಕೊಡ್ತೀರಿ, ನಾವೆಲ್ಲರೂ ಕೂಡ ಕೊಡಬೇಕು, ಕಾಂಗ್ರೆಸ್ ಪಾರ್ಟಿಯವರು ಕೊಡಬೇಕು. ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಂದರೆ ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಈಗಾಗಲೇ ಅದೂ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಾಕ್ರೋಚ್ ಪಾರ್ಟಿದು ಬರ್ತಾ ಇದೆ. ಅದೇ ರೀತಿ ಕಾಕ್ರೋಚನ್ನು ಸಾಯಿಸೋ ಪಾರ್ಟಿ ಯಾವುದಪ್ಪ ಅದು? ಹಿಟ್ಟದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಹಿಟ್ಟಿಗೂ ಭಾಳ ಜನ ಲೈಕ್ಸ್ ಕೊಟ್ಟಿದ್ದಾರೆ. ನೋಡೋಣ, ಹಿಟ್ಟು ಹೊಡೆದ್ರೆ ಕಾಕ್ರೋಚ್ ಹೋಗ್ತೈತೆ ಅಂತ ಎಲ್ಲ ತಿಳ್ಕೊಂಡವ್ರೆ. ಇಬ್ಬರದು ನಡೀತಾ ಇದೆ, ನೋಡೋಣ. ನಮಗಂತೂ ಅದು ಇವರಿಬ್ಬರು ಪರಿಚಯ ಇಲ್ಲ, ಹಿಟ್ಟು ಪರಿಚಯ ಇಲ್ಲ, ಕಾಕ್ರೋಚು ಪರಿಚಯ ಇಲ್ಲ ನಮಗೆ. ಅದರಿಂದ ಬಿಜೆಪಿನ ಹಿಂದಿಕ್ಕಿದೆ ಅಂತ ಸರ್. ಅಯ್ಯೋ, ಆಮ್ ಆದ್ಮಿದು ಅಲ್ವಾ? ಆಮ್ ಆದ್ಮಿ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅದಕ್ಕೆ ಜಾಯ್ನ್ ಆಗಿದ್ದಾರೆ. ಆಮ್ ಆದ್ಮಿಯವರು, ಈ ಕಾಂಗ್ರೆಸ್ ಅವರು ಇದ್ದಾರಲ್ಲ, ಅದಕ್ಕೋಸ್ಕರ ಕೆಲಸ ಕಾರ್ಯ ಬಿಟ್ಟು ಅಭಿವೃದ್ಧಿ ಮಾಡದೆ, ರಾಜ್ಯದ ಅಭಿವೃದ್ಧಿ ಮಾಡದೆ ಕೈ ಕಟ್ಟಂಡು ಮನೆ ಕೂತಿದ್ದಾರಲ್ಲ, ಅವ್ರಿಗೂ ಕೆಲಸ ಇಲ್ಲ, ಅವರು ಸೇರ್ಕೊಂಡಿದ್ದಾರೆ ಅಷ್ಟೇ. ಅದರಿಂದ ಇದು ಆಮ್ ಆದ್ಮಿ ಕಾಂಗ್ರೆಸ್ಸಿನ ಒಂದು ಕುತಂತ್ರದ ಕಾಕ್ರೋಚ್ ಇದು. ಇಲ್ಲಿ ಒಂದು ಕಾಕ್ರೋಚ್ ಅಲ್ಲ, 2 ಕಾಕ್ರೋಚ್ ಇದೆ. ಒಂದು ಕಾಂಗ್ರೆಸ್ಸು, ಒಂದು ಆಮ್ ಆದ್ಮಿ. 2 ಕಾಕ್ರೋಚ್ ಪಾರ್ಟಿ ಇದು, ಜನತಾ ಅಲ್ಲ, 2 ಕಾಕ್ರೋಚ್ ಪಾರ್ಟಿ.